ಸೊ ನಮ್ಗೆ ಭೂಮಿ ಕೊಡಕ್ ಇಷ್ಟ ಇಲ್ಲ. ಏನಕ್ಕೆ ಅಂತಂದ್ರೆ ಈಗ ಗವರ್ಮೆಂಟ್ ಅವರು 2 ಕೋಟಿ ಕಟ್ಟಿದ್ದಾರೆ ರೈಟ್. ಉದಾಹರಣೆಗೆ ಇದೊಂದು ಮೈಕ್, ಈ ಮೈಕಿಗೆ ಯಾರು ಕಟ್ತಾರೆ ಬೆಲೆನ? ಈ ಕಂಪ್ನಿಯವ್ರು ಕಟ್ತಾರೆ. ಈಗ ನಮ್ದು ಭೂಮಿ ಅಂದ್ರೆ ನಾವು ರೈಟ್ ಹೇಳ್ತೀವಿ, ನಾವು ಹೇಳೋ ರೈಟಿಗೆ ಅವ್ರಿಗೆ ಇಷ್ಟ ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ ತಗೊಳ್ಳಿ. ಅದನ್ನ ಬಿಟ್ಬಿಟ್ಟು ನಾವೀಗ 2 ಕೋಟಿ ಫಿಕ್ಸ್ ಮಾಡಿದೀವಿ, ನಿಮ್ ಭೂಮಿ ಕೊಡಿ ಅಂದ್ರೆ ಏನು? ಈಗ ನಾವ್ ಹೇಳ್ತಿರೋದು, ನಾವಿರೋದು ಯಾವ್ದು ಡೆಮೋಕ್ರಸಿ ಕಂಟ್ರಿ. ಡೆಮೋಕ್ರಸಿ ಕಂಟ್ರಿ ಅಂದ್ರೆ ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ ಸರ್ಕಾರ ಅಂತ ಹೇಳ್ತಾರೆ. ನಮ್ಮ ರಾಹುಲ್ ಗಾಂಧಿ ಅವರು ಮುಂದೆ PM ಆಗ್ಬೇಕು ಅಂತಿದ್ದಾರೆ. ಅವ್ರು ಎಲ್ಲೇ ಹೋದ್ರು ಅವ್ರ ಕೈಯಲ್ಲಿ ನೀವು ನೋಡಿರ್ಬೋದು, ಒಂದು ಚಿಕ್ಕದು ಸಂವಿಧಾನ ಪುಸ್ತಕ ಅನ್ನೋದೊಂದು ಇಟ್ಕೊಂಡಿರ್ತಾರೆ. ಸಂವಿಧಾನ ಪುಸ್ತಕ ಏನ್ ಹೇಳುತ್ತೆ? ಬಲವಂತವಾಗಿ ಯಾರ ಹತ್ರನೂ ಕಿತ್ಕೊಳ್ಳಂಗಿಲ್ಲ. ಅಗ್ರಿಕಲ್ಚರ್ ಲ್ಯಾಂಡ್ ನ ಅಕ್ವೈರ್ ಮಾಡ್ಕೊಂಡು ಯಾವುದೇ ಇಂಡಸ್ಟ್ರಿ ಆಗಿ ಕಟ್ಟಂಗಿಲ್ಲ. ಯಾಕೆ ಅಂದ್ರೆ ಅಲ್ಲೊಂದು 2013ನೇ ಇಸ್ವಿಯ ಇದು ರೂಲ್ಸ್ ಪ್ರಕಾರ ಎಲ್ಲ ಮಾಡ್ಬೇಕು. ಅದಾದ್ಮೇಲೆ ಸರ್ವೆ ಮಾಡ್ಬೇಕು. ಯಾವ್ದೇ ಅಕ್ವರೇಷನ್ ಆಗ್ಬೇಕು ಅಂದ್ರೆ 2 ಟೈಪ್ಸ್ ಆಫ್ ಸರ್ವೆ ಮಾಡ್ಬೇಕು. ಒಂದು ಗೌರ್ಮೆಂಟ್ ಸರ್ವೆ ಮಾಡ್ಬೇಕು, ಒಂದು ಪ್ರೈವೇಟ್ ಸರ್ವೆ ಮಾಡ್ಬೇಕು. ಈಗ ಗೊತ್ತಾಯ್ತು. ಏನೇನು ಸೋಷಿಯಲ್ ಎಫೆಕ್ಟ್ಸ್ ಗಳು ಏನೇನ್ ಆಗ್ತಿದೆ ಎಲ್ಲ ಮಾಡ್ಬೇಕು. ಇಲ್ಲಿವರೆಗೂ ಯಾರು ಏನು ಮಾಡಿಲ್ಲ, DC ಯಾರು ಬಂದಿಲ್ಲ. ಆಮೇಲೆ ಇನ್ನೊಂದ್ ಏನ್ ಹೇಳ್ತೀನಿ ಅಂದ್ರೆ, ನಮ್ಮ DK ಶಿವಕುಮಾರ್ ಅವರು ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ರಾಹುಲ್ ಗಾಂಧಿ ಅವ್ರನ್ನ ತುಂಬಾ ಬೆಲೆ ಕೊಡ್ತಾರೆ. ರಾಹುಲ್ ಗಾಂಧಿ ಅವರು ಸಂವಿಧಾನಕ್ಕೆ ಬೆಲೆ ಕೊಡ್ತಾರೆ. ರಾಹುಲ್ ಗಾಂಧಿ ಅವರು ಈಗ ಭಾರತ್ ಜೋಡೋ ಯಾತ್ರೆ ಅಂತ ಮಾಡ್ರಿ. ಏನಕ್ಕೆ? ಸಂವಿಧಾನ ಉಳಿಸೋದಿಕ್ಕೋಸ್ಕರ ದೇಶದಲ್ಲಿ. ಇಲ್ಲಿ ಬಿಡದಿಯಲ್ಲಿ ಸಂವಿಧಾನನೇ ಹಾಳು ಮಾಡ್ತಾ ಇದ್ದಾರೆ. ಏನಕ್ಕೆ ಅಂದ್ರೆ ಜನಗಳನ್ನೆಲ್ಲ ಒಕ್ಲೆ ಬಿಸಿ ಅದನ್ನ ಹಾಳು ಮಾಡಿ ನಮ್ನೆಲ್ಲ ಊರಿಂದ ಬಿಟ್ಟು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ತರ ಮಾಡ್ತಿದ್ದಾರೆ. ಇವ್ರು ಹೇಳ್ತಿದ್ದಾರೆ, ನೀವು ಊರಲ್ಲಿ ಇರ್ರಿ, ನಿಮ್ ಸುತ್ತ ಒಂದು ರಿಂಗ್ ರೋಡ್ ಮಾಡ್ತೀವಿ ಅಂತ. ಮಾಡ ಸುಳೆ ಮಕ್ಕಳು, ರೈತ ಬೆಳೆದ ಮಾಲನೆ ಹೇಲ್ ತಿನ್ನೋ ಸುಳೆ ಮಕ್ಕಳು ನೀವು ಹೇಳ್ತಾರೆ. ಸರಿ, ರಿಂಗ್ ರೋಡ್ ಮಾಡ್ತೀರಾ ಸರಿ, ನಮ್ದು ನಾಳೆ ಕೆಲಸ ಇವಾಗ 50 ವರ್ಷ ವಯಸ್ಸಾಗಿರೋರ್ಗೆ ಏನ್ ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕು ಕೆಲಸ ಕೊಡ್ತೀರಾ ನೀವು? ನಮ್ಗೆ ಲಿಸ್ಟ್ ಹೇಳ್ಬೇಕು. ಈ ತರ 50 ವರ್ಷದವ್ರಿಗೆ ಇಂತ ಕೆಲಸ, 40 ವರ್ಷದವ್ರಿಗೆ ಇಂತ ಕೆಲಸ. ಪಾಪ ಹುಡುಗ ಎಂಥ ಬುದ್ಧಿವಂತ, ಏನೆಲ್ಲ ಯೋಚನೆ ಮಾಡ್ತಾವನೆ. ನಾನೇ ತಪ್ಪು ತಿಳ್ಕೊಂಡ್ಬಿಟ್ಟೆ. 30 ವರ್ಷದವ್ರಿಗೆ ಇಂತ ಕೆಲಸ. ಈಗ ಏನು ಓದಿಲ್ದಿರೋರ್ಗೆ ಏನ್ ಕೆಲಸ ಕೊಡ್ತೀರಾ? ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಅದನ್ನೆಲ್ಲ ನಮ್ಗೆ ಹೇಳ್ಬೇಕು. ಅದಾದ್ಮೇಲೆ ಮಾತೆತ್ರೆ ಕಲುಷಿತ ನೀರು ಅಂತ ಅದಕ್ಕೆ ನೀವ್ ಯಾಕ್ರಿ ತಲೆ ಕೆಡ್ಸ್ಕೋತೀರಿ ಹೇಳ್ತಾರೆ. ಕಲುಷಿತ ನೀರ್ನ ಪ್ಯೂರಿಫೈ ಮಾಡ್ಕೊಡ್ರಿ, ನಾವ್ ವ್ಯವಸಾಯ ಮಾಡ್ತೀವಿ. ಏನಕ್ಕೆ ಅಂದ್ರೆ ಮಾತೆತ್ರೆ ಇವಾಗ ಅಂಡಮಾನ್ ನಿಕೋಬಾರ್ ನಲ್ಲಿ ಏನ್ ಮಾಡ್ತಿದ್ದಾರೆ ನಮ್ಮ ರಾಹುಲ್ ಗಾಂಧಿ ಅವರು, ಮಾಡ್ಬೇಡ್ರಿ, ಮರಗಳನ್ನ ಕಡಿಬೇಡ್ರಿ. ಅಮ್ಮ ಅಂದ್ರೆ ಅಲ್ಲಿ ಹೋದ್ರೆ ಒಂದ್ 100-150 ಎಕರೆ ಹೋಗುತ್ತೆ. ಯಾಕಂದ್ರೆ ಅದು ಚಿಕ್ಕ ದ್ವೀಪ. ಅದಕ್ಕೆ ನಮ್ DK ಸಾಹೇಬ್ರು ಹೇಳಿದ್ದಾರೆ ಅಲ್ಲಿ ಮಾಡ್ಬೇಡ್ರಿ, ಯಾಕಂದ್ರೆ ಪರಿಸರ ಹಾಳಾಗ್ತಿದೆ ಅಂತ. ಅದೇ ಅಲ್ಲಿ ಹೇಳೋದು ಒಂದ್ ಮಾತು ಹೇಳ್ತಾರೆ, ಇಲ್ಲಿಗೆ ಬಂದ್ಬಿಟ್ಟು ಏನಂತಾರೆ, ಕಡದಾಕನ ಮರ ಇಲ್ಲ, ಇಲ್ಲಿ ಬಂಜರು ಭೂಮಿ ಅಂತಾರೆ. ಇಷ್ಟು ಮರಗಳು ಹೋಗ್ತಿದೆ. ಇನ್ನೊಂದು, ಬೆಂಗಳೂರಲ್ಲಿ ಈಗ 625 ಕೋಟಿ ಖರ್ಚು ಮಾಡಿ ಕಾಂಗ್ರೆಸ್ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಮಾಡ ಸುಳೆ ಮಕ್ಕಳು, ರೈತ ಬೆಳೆದ ಮಾಲನೆ ಹೇಲ್ ತಿನ್ನೋ ಸುಳೆ ಮಕ್ಕಳು ನೀವು. ನಿನ್ಗೆ ಯಾಕೆ ಆಮೇಲೆ 10 ಲಕ್ಷ ಇದ್ರೇನ ರೊಕ್ಕ ತಿಂತೀರೇನ? ರೈತ ಬೆಳೆದ ಮಾಲನೆ ತಿಂತೀರಿ. ರೈತನ ಪರವಾಗಿ ಬೆನ್ನೆಲುಬು ಅಂತ ಹೇಳ್ತೀರಿ. ರೈತ ಬೆನ್ನೆಲುಬು ಮುರೆ ಹೊಡೆ ಸುಳೆ ಮಕ್ಕಳು. ಒಂದು ಮಾಮೂಲಿ ಕಟ್ಪಟ್ಟಿಗೆ 1 ರೂಪಾಯಿ ಬೆಲೆ ಅದ. ನಮ್ಮ ಮಾಲಿಗೆ ಏನು ಸೆಂಟ ಬೆಲೆ ಅದನ? ನಿಮ್ಮ ಅವನು 7 ಮೀಟರ್ ಕುಡಿದೇವ್ರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳ್ಬೋದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.